ಅಪ್ಪ ಅಮ್ಮ ಮಕ್ಕಳನ್ನ ತುಂಬ ಪ್ರೀತಿಸ್ತಾರೆ. ಮಕ್ಕಳು ಚೆನ್ನಾಗಿರಲಿ ಅಂತ ಅವ್ರ ಲೈಫ್ನ ಸಣ್ಣ ಪುಟ್ಟ ಡಿಸಿಷನ್ ಸಹ ಅವರೇ ತಗೋತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಇದು ನಿನಗೆ ಬೆಟರು, ಅದೇ ನಿನಗೆ ಕರೆಕ್ಟು. ನಮ್ಮ ಎಕ್ಸ್ಪೀರಿಯನ್ಸ್ನೂ ಸಹ ನೀನು ಕೇಳಬೇಕು. ಎಜುಕೇಷನ್ ಅಂತ ಬಂದರೆ ಡಿಸೈಡ್ ಮಾಡ್ಬೋದು. ಫ್ರೆಂಡ್ಸ್ ಅಂತ ಬಂದರೆ ಕಾಂಚಿ ಪಿಂಚಿಯವ್ರನ್ನೆಲ್ಲ ನೀನು ಫ್ರೆಂಡ್ಸ್ ಮಾಡ್ಕೋಬಾರ್ದು ಅಂತ ಫಿಲ್ಟ್ರು ಮಾಡೋದಾಗಿರ್ಬೋದು. ಡ್ರೀಮ್ಸ್ ಅಂತ ಬಂದರೆ ಆಕಾಶದ ಎತ್ತರಕ್ಕೆ ಹೋದಾಗ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅದನ್ನು ಎಡಿಟ್ ಮಾಡೋದಾಗಿರ್ಬೋದು. ಇದಕ್ಕೆಲ್ಲ ಅಂತಿಮ ನಿರ್ಧಾರ ಪ್ಯಾರೆಂಟ್ಸೇ ಆಗಿರ್ತಾರೆ. ಇದನ್ನು ಅವರು ಪ್ರೀತಿ ಅಂತ ಕರೀತಾರೆ. ಆದರೆ ಅದು ಮಕ್ಕಳಿಗೆ ಸ್ಪೇಸ್ ಕೊಡುತ್ತೋ ಇಲ್ವೋ ಅವರು ಅದನ್ನು ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ, ರೈಟ್? ಇದಕ್ಕೆಲ್ಲ ಮಕ್ಕಳು ತಲೆ ಆಡಿಸ್ತಿರ್ತಾರೆ, ಸ್ಮೈಲ್ ಮಾಡ್ತಿರ್ತಾರೆ, ಒಪ್ಕೊಂಡಿರ್ತಾರೆ ಸಹ. ಯು ನೋ ವೈ? ನಾಟ್ ಬಿಕಾಸ್ ದೇ ಬಿಲೀವ್, ಬಟ್ ಬಿಕಾಸ್ ದೇ ಡೋಂಟ್ ನೋ ಹೌ ಟು ಸೇ ನೋ. ಸ್ಲೋಲಿ ದ ಚೈಲ್ಡ್ ಲರ್ನ್ ಸಮಥಿಂಗ್ ಡೇಂಜರಸ್. ದಟ್ ಸೈಲೆನ್ಸ್ ಇಸ್ ಸೇಫ್ಟಿ, ದಟ್ ಒಬೀಡಿಯನ್ಸ್ ಇಸ್ ಲವ್, ದಟ್ ಎಕ್ಸ್ಪ್ರೆಷನ್ ಇಸ್ ರಿಸ್ಕ್. ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತಿರುತ್ತೆ, ಆದರೆ ಪದಗಳು ಗಂಟಲಲ್ಲಿ ಸಿಕ್ಕಾಕೊಂಡಿರುತ್ತೆ. ಕೊನೆಗೂ ಆ ಪದಗಳು ಹೊರಗಡೆ ಬರೋದೇ ಇಲ್ಲ. ತಂದೆ ತಾಯಿ ಮಾತಾಡೋ ಟೈಮಲ್ಲಿ ಮಕ್ಕಳು ಮರೆಯಾಗೋಗಿರ್ತಾರೆ. ಅದು ಫಿಸಿಕಲಿ ಅಲ್ಲ, ಮೆಂಟಲಿ ಮತ್ತು ಎಮೋಷ್ನಲಿ. ದಿಸ್ ಇಸ್ ನಾಟ್ ರೆಬೆಲಿಯನ್, ದಿಸ್ ಇಸ್ ಕಂಡೀಷ್ನಿಂಗ್. ಮಕ್ಕಳಿಗೆ ತಮ್ಮದೇ ಆದಂತಹ ಕನಸಿರುತ್ತೆ, ಬಟ್ ದ ಡ್ರೀಮ್ಸ್ ನೀಡ್ ಪರ್ಮಿಷನ್ ಹಿಯರ್. ಕರಿಯರ್ ಫಸ್ಟು. ಸಮಾಜ ಏನು ಅಂದ್ಕೊಳ್ಳಲ್ಲ, ಮದುವೆ ಆದಮೇಲೆ ನೋಡ್ಕೊಳ್ಳೋಣ. ಎಜುಕೇಷನ್ ಆಲ್ರೆಡಿ ಚೂಸ್ ಮಾಡಿ ಆಗಿದೆ, ಫ್ಯೂಚರ್ ಪ್ಲ್ಯಾನ್ಡ್ ಆಲ್ರೆಡಿ, ಮ್ಯಾರೇಜ್ ಪ್ರೀ ಡಿಸೈಡೆಡ್. ಹೀಗೆ ಹೇಳ್ತಾ ಹೇಳ್ತಾ ಅವ್ರ ಕನಸುಗಳು ಸ್ಲೋ ಆಗಿ ಪ್ರಾಕ್ಟಿಕಲ್ ಅಂತ ಹೆಸರನ್ನ ತಗೊಂಡಿರುತ್ತೆ. ಕೊನೆಗೊಂದಿನ ಕ್ವಾಯ್ಟಾಗಿ ಸತ್ಯ ಹೋಗಿರುತ್ತೆ. ಆ ಸಮಯದಲ್ಲಿ ಮಗು ಅಳಲ್ಲ. ಯಾಕೆ ಗೊತ್ತಾ? ಅಳೋದಕ್ಕೂ ಆ ಮಗುಗೆ ಪ್ರೈವಸಿ ಬೇಕಲ್ವಾ? ಬಟ್ ಅನ್ಫಾರ್ಚುನೇಟ್ಲಿ ದೇ ನೆವರ್ ಹ್ಯಾಡ್ ದಟ್ ಒನ್, ರೈಟ್? ಹೊರಗಡೆ ನಗ್ತಾಯಿದ್ರು, ಒಳಗಡೆ ಅಳ್ತಾಯಿದ್ರು. ಫ್ರೆಂಡ್ಸ್ಗೆ ಹೇಳ್ಕೊಳಕ್ಕಾಗದೇ ಇರೋಂತಹ ಪರಿಸ್ಥಿತಿ. ಯಾಕೆ ಗೊತ್ತಾ? ಅಪ್ಪ ಅಮ್ಮ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೇ, ನಮ್ಮ ಜೀವನಕ್ಕೋಸ್ಕರ ಅವ್ರ ಲೈಫ್ ಪೂರ್ತಿ ಅವ್ರು ಸ್ಟ್ರಗಲ್ ಮಾಡ್ತಿರ್ತಾರೆ. ಏನೇ ಪ್ರಾಬ್ಲಮ್ಸ್ ಬಂದರೂ ಮಕ್ಕಳಿಂದ ಮುಚ್ಚಿಟ್ಟು ಅವರೊಬ್ಬರೇ ಫೇಸ್ ಮಾಡ್ತಿರ್ತಾರೆ. ಹೀಗೆ ನಮಗೋಸ್ಕರ ತಮ್ಮ ಪೂರ್ತಿ ಲೈಫ್ನ ಅವ್ರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಆದರೆ ಅದೇ ಸಮಯದಲ್ಲಿ ಆ ಮಗು ಕೂಡ ಸ್ಟ್ರಗಲ್ ಆಗ್ತಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾರಿಗೂ ಕಾಣಿಸೋದೇ ಇಲ್ಲ. ಇದು ಲೋನ್ಲಿನೆಸ್ ಅಲ್ಲ, ಇದು ಇನ್ವಿಸಿಬಿಲಿಟಿ. ಬೀಯಿಂಗ್ ಸೀನ್ ಬಟ್ ನೆವರ್ ಅಂಡರ್ಸ್ಟ್ಯಾಂಡ್. ಕಾಲಕ್ರಮೇಣ ಒಂದಿನ ಆ ಮಗುಗೆ ಅನ್ನಿಸ್ಬೋದು, ನಾನೇ ಮಾಯ ಆದರೆ ಈ ಪ್ರಾಬ್ಲಮ್ಸ್ ಇರೋದೇ ಇಲ್ಲ, ಎಲ್ಲ ಶಾಂತಿಯಾಗಿರುತ್ತೆ ಅಂತ. ವೇಟ್ 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 ವೇಟ್, ಇಟ್ಸ್ ನಾಟ್ ಸೂಸೈಡ್, ನೋ ಡ್ರಾಮಾ, ಜಸ್ಟ್ ರೆಸ್ಟ್. ಓಕೆ? ಯು ನೋ ವೈ? ಬಿಕಾಸ್ ಲಿವಿಂಗ್ ಲೈಕ್ ಅ ಶ್ಯಾಡೋ ಇಸ್ ಎಕ್ಸಾಸ್ಟಿಂಗ್. ಆ ಮೂಮೆಂಟಲ್ಲಿ ದೇ ಡೋಂಟ್ ವಾಂಟ್ ಡೆತ್, ದೇ ವಾಂಟ್ ರಿಲೀಸ್, ರೈಟ್? ಹೀಗೆ ದೆನ್ ಸಮಥಿಂಗ್ ಶಿಫ್ಟ್ಸ್. ಅದು ಧೈರ್ಯ ಅಲ್ಲ, ಕೋಪ ಅಂತೂ ಅಲ್ವೇ ಅಲ್ಲ, ಅದು ಕ್ಲಾರಿಟಿ. ನಾನು ಬೇರೆಯವ್ರಿಗೋಸ್ಕರ ಮಾಯ ಆದರೂ ನನಗೋಸ್ಕರ ನಾನು ಕಾಣಿಸ್ಕೊಳ್ಬೋದಲ್ವಾ? ಆ ಸಮಯದಲ್ಲಿ ಓಡೋಗೋ ಯೋಚನೆ ಇರಲ್ಲ, ಕಿರ್ಚೋ ಯೋಚನೆನೂ ಕೂಡ ಇರಲ್ಲ. ಮೊದಲನೇ ಸಲ ತನ್ನ ನೋವನ್ನು ಒಪ್ಕೊಂಡಿರೋ ಫೀಲಿಂಗ್ ಮಾತ್ರ ಇರುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ರೆಬೆಲಿಯನ್, ಕರೆಕ್ಟ್? ಅಪ್ಪ ಅಮ್ಮನ ಮುಂದೆ ನಿಲ್ತಿದ್ದೀವಿ ಅಂದರೆ ಅವ್ರ ಹತ್ರ ಜಗಳ ಆಡೋದಕ್ಕಲ್ಲ, ಆಯಿತಾ? ನಾವು ನಮ್ಮ ಲೈಫ್ನ ಎರೇಸ್ ಮಾಡೋದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ, ನಮ್ಮ ಬೌಂಡ್ರೀಸ್ನ ಸ್ಲೋ ಆಗಿ ಸೆಟ್ ಮಾಡೋದಕ್ಕೋಸ್ಕರ, ಸಣ್ಣ ಪುಟ್ಟ ಖುಷಿಗೋಸ್ಕರ, ಆ್ಯಂಡ್ ಲಾಸ್ಟ್ ಸ್ಪೀಕಿಂಗ್ ಟ್ರೂತ್ ಇಂಪರ್ಫೆಕ್ಟ್ಲಿ. ಮಕ್ಕಳು ಇದನ್ನೆಲ್ಲ ಹೇಳಬೇಕಾದ್ರೆ ಭಯದಲ್ಲಿರ್ತಾರೆ ನಿಜ, ಆದರೆ ಅವ್ರು ಸೈಲೆಂಟ್ ಆಗಿರಲ್ಲ. ದಟ್ ಟೈಮ್ ದ ಲರ್ನ್ ಸಮಥಿಂಗ್ ನ್ಯೂ. ಯು ನೋ ವಾಟ್? ದ ಲರ್ನ್ಸ್ ದಿಸ್ ಲವ್ ವಿತೌಟ್ ಸ್ಪೇಸ್ ಇಸ್ ಕಂಟ್ರೋಲ್, ಆ್ಯಂಡ್ ರೆಸ್ಪೆಕ್ಟ್ ವಿತೌಟ್ ವಾಯ್ಸ್ ಇಸ್ ಫಿಯರ್. ಗೈಸ್, ಕೊನೆಯದಾಗಿ ಒಂದು ಮಾತು. ಪೇರೆಂಟ್ಸ್ ಮೇ ಡಿಸೈಡ್ ಯುವರ್ ಬಿಗಿನಿಂಗ್, ಬಟ್ ದೇ ಡೋಂಟ್ ಓನ್ ಯುವರ್ ಬಿಕಮಿಂಗ್ ಇಟ್. ನೀವು ಲೌಡಾಗಿ ಫೈಟ್ ಮಾಡಬೇಕಾಗಿಲ್ಲ, ನೀವು ಡಿಸಪಿಯರ್ ಕೂಡ ಆಗಬೇಕಾಗಿಲ್ಲ. ಯು ಕ್ಯಾನ್ ಸ್ಟ್ಯಾಂಡ್ ಬೈ ಚೂಸಿಂಗ್ ಯುವರ್ ಸೆಲ್ಫ್. ಬಿಕಾಸ್ ಆ ಮೌನದಲ್ಲಿ ಆ ಮಗು ವೀಕ್ ಅಲ್ಲ ಅಂತ ನಿಮಗೆ ಗೊತ್ತಾಗ್ತಿರುತ್ತೆ. ಅದು ಶಾಂತಿಯಾಗಿ ಉಸಿರಾಡೋದಕ್ಕೆ ಕಾಯ್ತಿರುತ್ತೆ ಅಷ್ಟೇ. ಮತ್ತೆ ಮತ್ತೆ ಕೊನೆಯದಾಗಿ ಒಂದು ಮಾತು. ಪ್ಯಾರೆಂಟ್ಸ್ ಅಂತ ಬಂದಾಗ
ಪ್ಲೀಸ್ ನಾನು ಹೇಳಿದ ಎಲ್ಲ ಪಾಯಿಂಟ್ಸ್ನು ನಿಮ್ಮ ಮಕ್ಕಳು ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮಕ್ಕಳು ಅಂತ ಬಂದಾಗ ಪ್ಯಾರೆಂಟ್ಸ್ ಏನೇ ಮಾಡಿದ್ರು ನಿಮ್ಮ ಒಳ್ಳೆಯದಕ್ಕೆ ನಿಜ. ಆದರೂ ನಿಮ್ಮ ಯೋಚನೆಗಳನ್ನು ಧೈರ್ಯವಾಗಿ ನಿಮ್ಮ ಪ್ಯಾರೆಂಟ್ಸ್ ಮುಂದೆ ಇಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.